ಎಜೆ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯವರು ಕೇವಲ ವಕ್ಫ್ ಜಮೀನು ಹಿಂದೆ ಬಿದ್ದಿದ್ದಾರೆ. ಒಂದು ಧರ್ಮದ ಮಠ ಮಂದಿರಗಳ ಆಸ್ತಿ ಹೋಗಿದೆ, ಮೊದಲು ಅದನ್ನ ತನಿಖೆ ಮಾಡಿಸಿ ಅಂತ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಹೇಳಿದ್ದಾರೆ. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮ ಸಮಾಜದ ನಾಯಕರು, ಅವರ ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ನಿಮ್ಮ ಸರ್ಕಾರದಲ್ಲಿ ಎಷ್ಟೊಂದು ಮಂದಿರಗಳ ಆಸ್ತಿಗಳು ಹೋಗಿದೆ, ಅವುಗಳನ್ನ ತನಿಖೆ ಮಾಡಿಸಿ ಎಂದಿದ್ದಾರೆ. ಜಮೀರ್ ಅಹಮದ್ ಸಾಹೇಬರು ನಮ್ಮದು ಒಂದು ಲೀಡರು, ಮೈನಾರಿಟಿ ಲೀಡರ್ ಅದಾರು. ಮತ್ತು ನಾವು ಅವ್ರ ಜೊತೆ ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ವಕ್ಫ್ ಬೋರ್ಡ್ದು ಎಲೆಕ್ಷನ್ ಏನಿದೆ, ಇವರು ಮುತುವಲ್ಲಿ ವೋಟ್ ಮಾಡ್ತಾರೋ, ಮುತುವಲ್ಲಿ ಯಾರಿಗೆ ಅವರು ಕ್ಯಾಂಡಿಡೇಟ್ ಅದಾರಂತೆ. ಆ ಥರದೆಲ್ಲ ಪಾಲಿಟಿಕಲ್ ಏನು ಆಗೋದಿಲ್ಲ. ಪಾಲಿಟಿಕಲ್ ಹತ್ರದಲ್ಲಿ ಏನೂ ಇಲ್ಲ. ಯಾರಿಗೆ ಅವರು ವಕ್ಫ್ ಸಲುವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ತಾರೆ. ಬಿ ಜೆ ಪಿಯವರು ಯಾರ ವಿರುದ್ಧ ಮಾತಾಡೋದಿಲ್ಲ, ಯಾರ ವಿರುದ್ಧ ಮಾತಾಡ್ತಾರೋ ಅವರು, ಯಾರು ಇರಲಿ ಅವರು ವಿರುದ್ಧ ಮಾತಾಡ್ತಾರೆ. ಅದು ಇವರು ಇದು ಬಿಟ್ಟು ವಕ್ಫ್ ಬೋರ್ಡ್ ಬಿಟ್ಟು ದೇವಸ್ಥಾನ ಜಮೀನು ಎಷ್ಟು ಎಂಕ್ರೋಚ್ ಆಗಿದೆ. ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಭಾಳ ದೇವಸ್ಥಾನ ಅದಾರು. ದೇವಸ್ಥಾನದಲ್ಲಿ ಎಷ್ಟು ಜಮೀನು ಎಂಕ್ರೋಚ್ ಆಗಿದೆ, ಅದು ದೇವಸ್ಥಾನಕ್ಕೆ ಸಿಗಬೇಕು, ಅದು ಹೋರಾಟ ಅವ್ರು ಮಾಡಬೇಕು. ಎಷ್ಟು ಮಠದ ಜಮೀನು, ಎಷ್ಟು ಮಠದ ಆಸ್ತಿ ಅದು ಎಂಕ್ರೋಚ್ಮೆಂಟ್ ಆಗಿದೆ, ಅವ್ರು ಸ್ವತಃ ಹೆಸರು ಮೇಲೆ ಮಾಡಿದಾರು. ಅದು ಇನ್ಕ್ವೈರಿ ಮಾಡಲಿ. ಅವರು ವಕ್ಫ್ ಬೋರ್ಡ್ ಬಿಡಿ, ಅದು ಮಾಡಿ ಮೊದಲು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.